ಹೆಚ್ಚಿನ ಸುದ್ದಿಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎತ್ತ ನೋಡಿದ್ರೂ ದೀಪಗಳ ಸಾಲು, ಎಲ್ಲೆಡೆ ಬೆಳಕು ಬೆಳಕು. ಅದು ಕೇವಲ ಬೆಳಕಲ್ಲ, ದೀಪದರ್ಶನ. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಮುಧೋಳ ತಾಲೂಕಿನ ಮಂಟೂರು ಗ್ರಾಮ. ಹೌದು, ಇಲ್ಲಿ ಗುರುವಾರ ಸಾಯಂಕಾಲ ಕಾರ್ತಿಕೋತ್ಸವ ಅದ್ದೂರಿಯಾಗಿ ಜರುಗಿತು. ಮಂಟೂರು ಗ್ರಾಮದ ಮಹಾಲಕ್ಷ್ಮಿ ದೇವಾಲಯದ ತುಂಬೆಲ್ಲ ಭಕ್ತರು ಸಾಲು ಸಾಲಾಗಿ ಬಂದು ದೀಪ ಬೆಳಗಿಸಿ ಸಡಗರದಿಂದ ದೀಪೋತ್ಸವ ಆಚರಿಸಿದರು. ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಸಂಭ್ರಮದ ದೀಪೋತ್ಸವದಲ್ಲಿ ಭಾಗಿಯಾದರು. ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತರು ರಂಗೋಲಿ ಹಾಕಿ ದೀಪ ಹಚ್ಚಿ ಶ್ರದ್ಧೆಯಿಂದ ಭಕ್ತಿಯನ್ನ ಸಮರ್ಪಣೆ ಮಾಡಿದ್ರು. ದೀಪೋತ್ಸವದ ಅಂಗವಾಗಿ ದೇವಿಗೆ ವಿಶೇಷ ಪೂಜೆ, ನೈವೇದ್ಯ, ಮಂಗಳಾರತಿ ನಡೆದವು. ಗ್ರಾಮದ ಜನರು ಈ ಧಾರ್ಮಿಕ ಕಾರ್ಯಕ್ರಮವನ್ನ ಹಬ್ಬದಂತೆ ಆಚರಿಸಿದ್ರು. ಎಲ್ಲರ ಮನದಲ್ಲಿ, ಮೊಗದಲ್ಲಿ ಕೇವಲ ದೇವರ ಮೇಲಿನ ಭಕ್ತಿ ಕಂಗೊಳಿಸುತ್ತಿತ್ತು. ಎಲ್ಲಿ ನೋಡಿದ್ರಲ್ಲಿ ದೀಪಗಳು ಬೆಳಗುತ್ತಿದ್ದವು. ದೇವಿಗೆ ದೀಪ ಬೆಳಗಿ ಭಕ್ತರು ತಮ್ಮ ಹರಕೆಯನ್ನ ಸಲ್ಲಿಸಿದ್ರು. ಊರಿನ ತುಂಬೆಲ್ಲ ದೀಪೋತ್ಸವ ಹಬ್ಬದ ಸಡಗರ ತಂದಿತ್ತು. ಸಂಜೆಯ ಬೆಳದಿಂಗಳ ಬೆಳಕಿನ ನಡುವೆ ಪ್ರಜ್ವಲಿಸುವ ದೀಪದ ಬೆಳಕು ಗುಡಿಯ ಸುತ್ತಲೂ ಭಕ್ತಿಯ ಅಲೆಯನ್ನ ಮೂಡಿಸಿತ್ತು. ಕಂಗೊಳಿಸುವ ಬೆಳಕಿನ ಸಾಲು ದೀಪಗಳು ಅಂಧಕಾರವನ್ನ ಓಡಿಸಿತ್ತು. ಹೊಸ ಭರವಸೆಯ ಬೆಳಕನ್ನ ಮೂಡಿಸಿತ್ತು. ದೇವರ ನಾಮಸ್ಮರಣೆಯ ಜೊತೆಗೆ ದೇವಿಯ ದರ್ಶನ ಭಕ್ತರಲ್ಲಿ ಹೊಸ ಹುರುಪು ತಂದಿತ್ತು. ಈ ವಿಶೇಷ ಗಳಿಗೆಗೆ ಮಂಟೂರು ಸಾಕ್ಷಿಯಾಗಿತ್ತು. ಭಕ್ತಿ ಅಲೆಯಲ್ಲಿ ತೇಲಿದ ಭಕ್ತರು ದೇವರ ಕಾರ್ಯದಲ್ಲಿ ಮೈಮರೆತರು. ದೀಪಗಳನ್ನ ಸಾಲು ಸಾಲಾಗಿ ಬೆಳಗಿಸುವ ಮೂಲಕ ತಮ್ಮ ಭಕ್ತಿಯ ಶ್ರದ್ಧಾ ಭಾವವನ್ನ ಸಮರ್ಪಿಸಿದ್ರು. ಒಟ್ಟಾರೆಯಾಗಿ ಕಾರ್ತಿಕೋತ್ಸವದ ಈ ಸಮಯ ಗ್ರಾಮದಲ್ಲಿ ಸಡಗರ ಸಂಭ್ರಮದ ಕ್ಷಣವನ್ನ ನಿರ್ಮಿಸಿತು. ದೇವಿ ಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸಿ ತಮ್ಮನ್ನ ಕಾಯುವಂತೆ ಭಕ್ತರು ಕೋರಿದ್ರು. ದೀಪಗಳ ಮಿನುಗು ಹೊಸ ಹರುಷದ ಮೆರುಗನ್ನ ಸೃಷ್ಟಿ ಮಾಡಿತ್ತು.